ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 49ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ. ಹಾಗಾದರೆ 50ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಂತೋಷ್ ತಾಯಿ ಮಗನ ಮಾತಿಗೆ ಮನಸ್ಸಿಲ್ಲದ ಮನದಿಂದಲೇ ಒಪ್ಕೊಂಡಿದ್ರು. ಸಂತೋಷ್ ವಾತ್ಸಲ್ಯಳಿಗೆ ಸ್ನಾನ ಮಾಡೋದಕ್ಕೆ ಹೇಳಿ ಅಮ್ಮನ ಬಳಿ ಬಂದ. ಅಮ್ಮ, ಸವಿತಾ ಆಂಟಿ ಮನೆಗೆ ಹೋಗಿ ವಾತ್ಸಲ್ಯಗೆ ಬಟ್ಟೆ ತೊಗೊಂಡು ಬರೋದಕ್ಕಾಗತ್ತಾ? ವಾತ್ಸಲ್ಯ ನಮ್ಮನೆಯಲ್ಲಿದ್ದಾಳೆ ಅಂತ ಕೂಡ ಹೇಳು, ಬೇರೇನು ಹೇಳಬೇಡ ಅಂತ ಅಮ್ಮನ ಹತ್ರ ಕೇಳ್ಕೊಂಡಿದ್ದ. ಆಗ ಸಂತೋಷ್ ತಾಯಿ ಕೋಪದಿಂದ, ನೀನು ಹೇಳಿದ ಮೇಲೆ ಮಾಡಲೇಬೇಕಲ್ಲ, ಆಯಿತು ಅಂತ ಧುಮುಗುಡುತ್ತಲೇ ಹೋಗಿ ವಾತ್ಸಲ್ಯಳಿಗಾಗಿ ಬಟ್ಟೆ ತೊಗೊಂಬಂದಿದ್ರು. ವಾತ್ಸಲ್ಯ ಬಂದಿದ್ದಾಳೆ ಅನ್ನೋ ವಿಷಯ ತಿಳಿದ ಸವಿತಾ ಅವರು ಸಂತೋಷ್ ಅಮ್ಮನ ಜೊತೆಯೇ ಓಡಿ ಬಂದಿದ್ರು. ಸಂತು, ಅವಳೆಲ್ಲಿ ಸಿಕ್ಕಳು ನಿನಗೆ? ಎಲ್ಲಿ ಹಾಳಾಗೋಗಿದ್ಲಂತೆ ಅವಳು? ನಾನು ಸಾಯ್ತೀನಿ ಅಂದರು ನನ್ನ ಮಾತಿಗೆ ಜಗ್ದೆ ಅವನ ಜೊತೆ ಹೋಗಿದ್ದವಳನ್ನು ಯಾಕೆ ಕರ್ಕೊಂಡು ಬರೋಕ್ಕೆ ಹೋದೆ ಅಂತ ಕಣ್ಣೀರು ಸುರಿಸ್ತಾ ಸವಿತಾ ಅವರು ಸಂತೋಷ್ ಜೊತೆ ಮಾತಾಡಿದರು. ಮಗಳು ಕ್ಷೇಮವಾಗಿ ಮನೆ ಸೇರಿದ್ದಾಳಲ್ಲ ಅನ್ನೋ ನೆಮ್ಮದಿ ಇದ್ದರೂ ಮಾತಲ್ಲಿ ಮಾತ್ರ ಕೊಂಚ ಕೋಪ ಇತ್ತು. ಆಂಟಿ, ನಾನು ಆಫೀಸ್ನವ್ರ ಜೊತೆ ಊಟಿಗೆ ಹೋಗಿದ್ದೆ, ಅಲ್ಲೇ ನನಗೆ ವಾತ್ಸಲ್ಯ ಸಿಕ್ಕಿದ್ದು. ನೀವು ಹೆಚ್ಚು ಕೂಗಾಡಿ ಅವಳಿಗೆ ಬೇಜಾರು ಮಾಡಿ ನೀವು ನೋವು ಮಾಡ್ಕೋಬೇಡಿ. ಅವಳು ಈಗಷ್ಟೇ ಸ್ನಾನಕ್ಕೆ ಹೋಗಿದ್ದಾಳೆ, ಬಂದಮೇಲೆ ಅವಳ ಮುಂದೆನೇ ಎಲ್ಲ ವಿಷಯ ಹೇಳ್ತೀನಿ ಅಂತ ಸಂತೋಷ್ ಹೇಳಿದ್ದ. ಮಗ ವಾತ್ಸಲ್ಯ ಪರವಹಿಸಿ ಮಾತಾಡೋದನ್ನ ಕಂಡು ಅವನಮ್ಮನಿಗೆ ಸ್ವಲ್ಪ ಕೂಡ ಇಡಿಸ್ತಾ ಇರಲಿಲ್ಲ. ಅವಳ ಮೇಲೆ ಒಳ್ಳೆಯ ಅಭಿಪ್ರಾಯ ಏನೋ ಇತ್ತು. ಬಾಂಧವ್ಯಳ ಸಹೋದರಿ ಅನ್ನೋ ಪ್ರೀತಿ ಕೂಡ ತೋರಿಸ್ತಾ ಇದ್ರು. ಆದರೆ ಯಾವಾಗ ವಾತ್ಸಲ್ಯ ಆತರಪಟ್ಟು ಭರತ್ ಜೊತೆ ಓಡಿ ಹೋಗಿದ್ಲೋ, ಅವಳನ್ನು ನೋಡಿದ ಮೇಲೆ ಮೇಲಿದ್ದ ಒಳ್ಳೆಯ ಅಭಿಪ್ರಾಯಗಳೆಲ್ಲ ನಶಿಸಿ ಹೋಗಿ ಆ ಜಾಗದಲ್ಲಿ ಕೋಪ ಎದ್ದು ನಿಂತಿತ್ತು. ಅದರಲ್ಲೂ ಮಗ ಅವಳ ವಿಷಯದಲ್ಲಿ ಇಷ್ಟು ಆಸಕ್ತಿ ವಹಿಸೋದನ್ನು ಕಂಡು ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಷ್ಟರಲ್ಲಿ ವಾತ್ಸಲ್ಯ ಸ್ನಾನ ಮುಗಿಸಿ ಹೊರಗಡೆ ಬಂದಳು. ಅಮ್ಮನ ಮುಖ ಕಂಡ ತಕ್ಷಣ ಅವಳ ದುಃಖದ ಕಟ್ಟೆ ಒಡೆದಿತ್ತು. ಅವರಿಗೆ ಮುಖ ತೋರಿಸೋದಕ್ಕೆ ನಾಚಿಕೆ ಆಗಿತ್ತು. ಅವ್ರಿಗೆ ಮಾಡಿದ ನಂಬಿಕೆ ದ್ರೋಹ ನೆನಪು ಮಾಡಿಕೊಂಡು ದುಃಖ ಪಡ್ತಾ ಇದ್ಲು. ಅವಳ ಮೈ ಮತ್ತು ಮುಖದ ಮೇಲಿರುವ ಗಾಯಗಳನ್ನು ಗಮನಿಸಿದ ಸವಿತಾ ಅವರಿಗೆ ಅವಳಿಗೇನಾಗಿದೆಯೋ ಅನ್ನೋ ಆತಂಕ ಆಗಿತ್ತು. ಚಿನ್ನು, ಇದೇನೇ ಮಾಡ್ಕೊಂಡು ಬಂದಿದ್ದೀಯಾ? ಎಲ್ಲಿಗೆ ಹೋಗಿದ್ದೆ? ಯಾಕೆ ಹೀಗೆ ಮಾಡಿದೆ ಅಂತ ಅಳ್ತಾ ಕೇಳಿದ್ರು. ಸಂತೋಷ್ ಅವರಿಗೆ ಸಮಾಧಾನ ಮಾಡಿ ವಿಷಯ ತಿಳಿಸಿದಾಗ ವಾತ್ಸಲ್ಯಳನ್ನು ತಬ್ಕೊಂಡ ಸವಿತಾ, ಯಾಕೆ ಇಂಥ ಕೆಲಸ ಮಾಡಿದೆ? ಅವನು ಸರಿ ಇಲ್ಲ, ಅವನ ಸಹವಾಸ ಬಿಟ್ಬಿಡು ಅಂತ ಗಿಣಿಗೆ ಹೇಳಿದ್ನಲ್ಲೇ, ನನ್ನ ಮಾತಿಗೆ ಬೆಲೆ ಕೊಡದೆ ಅವನ ಜೊತೆ ಹೋದ್ಯಲ್ಲ, ನಿನಗೇನು ಅನ್ನಿಸ್ತಾನೆ ಇಲ್ವಾ ಅಂತ ಕೋಪದಿಂದ ಕೇಳಿದ್ರು. ಆಗ ಸಂತೋಷ್, ಆಂಟಿ, ಅವಳು ಇವಾಗ ತಾನೇ ಬಂದಿದ್ದಾಳೆ, ನೀವು ಹೊತ್ತು ಅವಳನ್ನು ಅಳಿಸಿ ನೋವು ತಿನ್ನಬೇಡಿ. ಆದದ್ದಾಯಿತು, ಆ ಭರತ್ನ ಪೊಲೀಸಿಗೆ ಒಪ್ಪಿಸಿದ್ದು ಆಗಿದೆ, ಎಲ್ಲ ಮರೆತು ಬಿಡಿ ಅಂತ ಹೇಳ್ದ. ಆಗ ಸವಿತಾ, ಅವನಿಗೋಸ್ಕರ ಸಾಯಕ್ಕೆ ಹೋಗಿದ್ಲಲ್ಲ, ಇವಳಿಗೆ ನನ್ನ ನೆನಪೇ ಆಗಲಿಲ್ವಾ ಅಂತ ಮತ್ತಷ್ಟು ಹೇಳೋಕ್ಕೆ ಶುರು ಮಾಡಿದ್ರು. ಸಂತೋಷ್ ತಾಯಿಗೆ ಸವಿತಾ ಅವ್ರನ್ನ ಕಂಡು ಪಾಪ ಅಂತ ಅನಿಸಿತ್ತು. ಮಗಳು ಮಾಡಿದ ತಪ್ಪಿಂದ ತಾಯಿ ನೋವು ಅನುಭವಿಸ್ಬೇಕಾಯ್ತಲ್ಲ ಅಂತ ವಾತ್ಸಲ್ಯಳ ಕಡೆ ಕೊಂಚ ಮೆತ್ತಗಾಗಿದ್ರು. ಅವರನ್ನು ಸಮಾಧಾನ ಮಾಡಿ ಆದದ್ದಾಯಿತು, ಇನ್ನು ಮುಂದೆ ಇಂಥ ನಿರ್ಧಾರ ಕೈ ಹಾಕಬೇಡ ಅಂತ ವಾತ್ಸಲ್ಯಳಿಗೆ ಬುದ್ಧಿ ಹೇಳಿ ಅವ್ರ ಮನೆಗೆ ಕಳಿಸಿದ್ರು ಸಂತೋಷ್ನ ತಾಯಿ. ಮನೆಗೆ ಬಂದ ತಕ್ಷಣ ಸವಿತಾ ಮೊದಲು ಶಂಕರ್ ಅವ್ರಿಗೆ ಕರೆ ಮಾಡಿ ವಾತ್ಸಲ್ಯ ಬಂದಿದ್ದಾಳೆ ಅನ್ನೋ ವಿಷಯ ತಿಳಿಸಿದ್ರು. ಕೂಡಲೇ ಅವರೆಲ್ಲ ಸವಿತಾ ಅವರ ಮನೆಗೆ ಹೊರಟು ಬಂದಿದ್ರು. ಮೋಹನ್ ಅವ್ರಿಗೂ ವಿಷಯ ತಿಳಿದಿತ್ತು. ವಾತ್ಸಲ್ಯ ಕ್ಷೇಮವಾಗಿದ್ದಾಳೆ ಅಂತ ತಿಳಿದ ಮೇಲೆ ಮನಸ್ಸು ನಿರಾಳವಾಗಿತ್ತು. ಸಂತೋಷ್ ವಾತ್ಸಲ್ಯಳನ್ನು ಮನೆ ಕರ್ಕೊಂಡು ಬಂದ ಮೇಲೆ ಎಲ್ಲರೂ ಅವನಿಗೆ ಅದೆಷ್ಟು ಬಾರಿ ಥ್ಯಾಂಕ್ಸ್ ಹೇಳಿದರು. ಬಾಂಧವ್ಯಳಂತೂ ಸಂತೋಷ್ಗೆ ಥ್ಯಾಂಕ್ಸ್ ಹೇಳಿದ್ದೆ. ಉಲ್ಲಾಸ್ ಕೂಡ ಅವನ ಹತ್ರ ಬಂದು, ನನ್ನ ಹತ್ರ ಆದರೂ ಸತ್ಯ ಹೇಳ್ಬೋದಾಗಿತ್ತಲ್ವಾ, ಯಾಕೆ ಹೀಗೆ ಮಾಡಿದೆ ವಾತ್ಸಲ್ಯ ಅಂತ ಕೇಳಿದ್ದ. ಆಗ ಅಳುವೊಂದೇ ಅವಳ ಉತ್ತರ ಆಗಿತ್ತು. ಅಂತೂ ವಾತ್ಸಲ್ಯ ಮನೆಗೆ ಬಂದ ಮೇಲೆ ಎಲ್ಲರೂ ಅವಳ ಮೇಲಿದ್ದ ಕೋಪ ಮರೆತು ಅವಳನ್ನು ಕ್ಷಮಿಸಿ ಮುಂದೆಂದೂ ಇಂಥ ತಪ್ಪು ಮಾಡಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ರು. ಆದರೆ ವಾತ್ಸಲ್ಯಳಿಗೆ ಎಲ್ಲರ ಅಕ್ಕರೆ ನೋಡಿ ನಾನೆಷ್ಟು ಸ್ವಾರ್ಥಿ, ಬೇರೆಯವರ ಮಾತನ್ನು ಕಡೆಗಣಿಸಿ ಹೋದದ್ದಕ್ಕೆ ನಾನು ಏನೇನೆಲ್ಲ ಅನುಭವಿಸ್ಬೇಕಾಯ್ತು ಅಂತ ಬಹಳ ನೋವು ಅನುಭವಿಸಿದ್ಲು. ಮೊದಲಿನಿಂದ ಇದ್ದ ಹಠ, ಸ್ವಾರ್ಥ ಮನೋಭಾವ ಬಿಟ್ಟು ಇನ್ನು ಮುಂದೆ ತನ್ನವರ ಇಷ್ಟದ ಹಾಗೆ ಬದುಕಬೇಕು ಅಂತ ಆ ಕ್ಷಣವೇ ನಿರ್ಧಾರ ಮಾಡಿಬಿಟ್ಲು ವಾತ್ಸಲ್ಯ. ಸವಿತಾ ಅವರು ಮೋಹನ್ ಮುಂದೆ ಬಂದು ನಿಂತು ಕೈ ಜೋಡಿಸಿ, ನನ್ನ ಕ್ಷಮಿಸ್ಬಿಡಿ ಮೋಹನ್, ಬಾಂಧವ್ಯ ನಾನು ಹೆತ್ತ ಮಗಳೇ ಆದರೂ ಅವಳು ಇಷ್ಟ ಕಷ್ಟ ಏನು ಅಂತ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅವಳು ಉಲ್ಲಾಸ್ನ ಇಷ್ಟಪಡ್ತಾ ಇರಬಹುದು ಅನ್ನೋ ಯೋಚನೆ ಸಹ ನನಗಿರಲಿಲ್ಲ. ಯಾಕಂದರೆ ಉಲ್ಲಾಸ್ ವಾತ್ಸಲ್ಯನ ಮದುವೆ ಆಗ್ತಾನೆ ಅನ್ನೋ ಮಾತು ಬಂದಾಗ ನಾನು ಕೂಡ ಸ್ವಾರ್ಥಿಯಾಗೆ ಯೋಚನೆ ಮಾಡಿಬಿಟ್ಟೆ. ಇಬ್ಬರು ನನ್ನ ಮಕ್ಕಳೇ ಆದರೂ ಸಾಕಿ ಬೆಳೆಸಿದ ನನ್ನ ಮಗಳಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಮತ್ತೊಬ್ಬಳಿಗೆ ಕೊಡಲೇ ಇಲ್ಲ ನಾನು.
ಆದರೆ ದೇವರು ಯಾರಿಗೆ ಯಾರು ಅಂತ ಮೊದಲೇ ನಿರ್ಧಾರ ಮಾಡಿರ್ತಾನೆ ಅನಿಸುತ್ತೆ ಅಲ್ವಾ? ಅದಕ್ಕೆ ಉಲ್ಲಾಸ್ ಮತ್ತೆ ಬಂದು ಮದುವೆ ಆಗಿದ್ದು. ಇದನ್ನು ಅವತ್ತಿನಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಹತ್ರ ಹೇಳೋದಕ್ಕಾಗಿರಲಿಲ್ಲ ಅಂತ ಕ್ಷಮೆ ಕೇಳಿದರು ಸವಿತಾ. ಆಗ ಮೋಹನ್, ಇಷ್ಟಕ್ಕೆಲ್ಲ ಕ್ಷಮೆ ಎಲ್ಲ ಯಾಕೆ ಕೇಳೋದು ನೀವು? ಇಲ್ಲಿ ನನ್ನ ತಪ್ಪು ಕೂಡ ಇತ್ತಲ್ವಾ? ಇವಾಗೆಲ್ಲ ಸರಿ ಹೋಯಿತು ಬಿಡಿ ಅಂತ ಸಮಾಧಾನ ಮಾಡಿದರು. ಆಗ ಸವಿತಾ, ನನ್ನ ಮಗಳನ್ನು ನಿಮ್ಮ ಮಗಳನ್ನು ನೀವು ಬರೀ ಪ್ರೀತಿಯಿಂದ ಬೆಳೆಸಿಲ್ಲ, ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀರಾ ಮೋಹನ್. ಅದಕ್ಕೆ ನಾನು ನಿಮಗೆ ಎಷ್ಟೇ ಧನ್ಯವಾದ ಹೇಳಿದ್ರೂ ಸಾಲೋದಿಲ್ಲ. ಆದರೆ ನಾನು ನನ್ನ ಮಗಳಿಗೆ ಬರೀ ಸ್ವಾರ್ಥನೇ ಕಲಿಸ್ಬಿಟ್ಟೆ ಅಂತ ಹೇಳಿದ್ರು. ಸುಧಾ ಸವಿತಾ ಅವರನ್ನು ಸಮಾಧಾನ ಮಾಡಿ ಸುಮ್ಮನೆ ಹಾಕ್ಸಿದ್ರು. ವಾತ್ಸಲ್ಯಳಿಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ಲು. ಅವಳು ಮೊದಲಿನ ಹಾಗಾಗಬೇಕು ಅಂದರೆ ನಮ್ಮೆಲ್ಲರ ಸಹಕಾರವೂ ಬೇಕೇ ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದರು ಮನೆಯವರೆಲ್ಲ. ಭರತ್ನಿಂದ ಆದ ಮೋಸದ ಬಗ್ಗೆ ತಿಳಿದ ಮೇಲೆ ಸಂತೋಷ್ ತಾಯಿಗೂ ವಾತ್ಸಲ್ಯಳ ಮೇಲೆ ಕೋಪ ಇಲ್ವಾಗಿತ್ತು. ಬಹಳ ನೊಂದಿರುವವಳ ಮುಂದೆ ಮತ್ತಷ್ಟು ಮಾತಾಡಿ ಅವಳ ಮನಸ್ಸನ್ನು ನೋಯಿಸೋದಕ್ಕೆ ಹೋಗಲಿಲ್ಲ. ಶಂಕರ್ ಮನೆಯವರು ಮತ್ತು ಮೋಹನ್ ಮನೆಯವರು ಸ್ವಲ್ಪ ಸಮಯ ಅಲ್ಲಿಯೇ ಕಾಲ ಕಳೆದು ನಂತರ ತಮ್ಮ ತಮ್ಮ ಮನೆಗೆ ಹೊರಟುಬಿಟ್ರು. ಇದಾದ ಮೇಲೆ ಬಾಂಧವ್ಯ ವಾತ್ಸಲ್ಯಳ ಜೊತೆ ಹೆಚ್ಚು ಸಮಯ ಕಾಲ ಕಳೆಯೋದಕ್ಕೆ ಶುರು ಮಾಡಿದ್ಲು. ಅವಳು ಒಂಟಿಯಾಗಿದ್ದರೆ ಎಲ್ಲಿ ಹಳೆಯದನ್ನು ತಲೆ ಹಚ್ಕೊಂಡು ಕೊರಗ್ತಾಳೋ ಅಂತ ಏನಾದರೊಂದು ಮಾತಾಡ್ತಾ ಅವಳ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ಲು. ವಾತ್ಸಲ್ಯ ಎಂದಿಗೂ ಬಾಂಧವ್ಯಳ ಪ್ರೀತಿ ಫಲಿಸ್ಬೇಕು ಅಂತ ಯೋಚನೆಯೇ ಮಾಡಿರಲಿಲ್ಲ. ತನ್ನ ಮದುವೆ ಉಲ್ಲಾಸ್ ಜೊತೆ ಅಂತ ಎಲ್ಲರೂ ನಿಶ್ಚಯ ಮಾಡಿದಾಗ ಹೇಗಾದರೂ ಮಾಡಿ ಅದನ್ನು ತಪ್ಪಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಬಾಂಧವ್ಯ ಬಳಿ ಹೋಗಿ ಕೇಳ್ಕೊಂಡಿದ್ಲು ಅಷ್ಟೇ. ತನ್ನ ಸ್ವಾರ್ಥ ಮನೋಭಾವ ಮರೆತು ಬಾಂಧವ್ಯ ಅವಳ ಬಗ್ಗೆ ಕಾಳಜಿ ವಹಿಸ್ತಾ ಇರೋದನ್ನು ಕಂಡು ಒಳಗೊಳಗೆ ಸಂಕಟ ಆಗಿತ್ತು ವಾತ್ಸಲ್ಯಳಿಗೆ. ತಾನು ಮನೆ ಬಿಟ್ಟು ಹೋಗಿದ್ರಿಂದ ಆದ ಒಂದೇ ಒಂದು ಉಪಯೋಗ ಏನಂದರೆ ಉಲ್ಲಾಸ್ ಮತ್ತು ಬಾಂಧವ್ಯ ಮದುವೆ ಆಗೋ ಹಾಗಾಯಿತು ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡಿದ್ಲು. ವಾತ್ಸಲ್ಯ ಮನೆಗೆ ಬಂದು 1 ವಾರಗಳೇ ಕಳೆದು ಹೋಗಿದ್ವು. ಮೊದಲಿನ ಮಾತಿಲ್ಲ, ಯಾವುದೇ ಕೆಲಸದಲ್ಲೂ ಆಸಕ್ತಿ ವಹಿಸ್ತಾ ಇರಲಿಲ್ಲ. ಸವಿತಾ ಬೆಳಗ್ಗೆ ಸ್ಕೂಲ್ಗೆ ಹೊರಟ ಮೇಲೆ ಬಾಂಧವ್ಯ ಬಂದು ಅವಳ ಜೊತೆ ಕಾಲ ಕಳೀತಾ ಇದ್ಲು. ಸಂಜೆ ಸವಿತಾ ಬಂದ ಮೇಲೆ ಅವರು ವಾತ್ಸಲ್ಯ ಜೊತೆ ಮಾತಾಡ್ತಾ ಅವಳನ್ನು ಮೊದಲಿನ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಸಂತೋಷ್ ಆಫೀಸ್ ಮುಗಿಸಿ ಬಂದ ಮೇಲೆ ವಾತ್ಸಲ್ಯ ಜೊತೆ ಮಾತಾಡಿಕೊಂಡು ಅವಳನ್ನು ನಗಿಸೋ ಪ್ರಯತ್ನ ಮಾಡ್ತಾಯಿದ್ದ. ಅವಳು ಮೊದಲಿನ ಹಾಗಾಗಲಿ ಅಂತ ಎಲ್ಲರೂ ಎಷ್ಟೆಲ್ಲ ಪ್ರಯತ್ನ ಪಟ್ಟರು, ವಾತ್ಸಲ್ಯ ಮಾತ್ರ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದ ಹಾಗೆ ಚಿಂತೆ ಮಾಡ್ತಾ ಕೂತಿರ್ತಾ ಇದ್ಲು. ನನ್ನ ಒಳಿತಿಗಾಗಿ ಇವರೆಲ್ಲ ಮಾಡ್ತಾ ಇರೋ ಪ್ರಯತ್ನವನ್ನು ಕಂಡು ಆಶ್ಚರ್ಯದಿಂದ, ಸಂತು, ನನ್ನ ಮೇಲೆ ನಿಮಗೆಲ್ಲ ಯಾಕಿಷ್ಟು ಕಾಳಜಿ? ಅಮ್ಮ ಸಾಯ್ತೀನಿ ಅಂದರೂ ಅದನ್ನು ತಲೆಗೆ ಹಾಕ್ಕೊಳ್ದೆ ಮನೆ ಬಿಟ್ಟು ಹೋದ ನನ್ನ ಮೇಲೆ ನಿಮಗೆಲ್ಲ ಎಂಥ ಅಕ್ಕರೆ ಅಂತ ಕೇಳ್ತಾ ಇದ್ಲು. ಆಗ ಸಂತೋಷ್, ನೋಡು, ನೀನು ಯಾವ ತಪ್ಪು ಮಾಡಿಲ್ಲ. ನೀನು ಇಟ್ಟ ನಂಬಿಕೆ ಸುಳ್ಳಾಗಿ ಅದು ನಿನ್ನಿಂದ ಹೀಗೆ ಮಾಡಿಸಿದೆ ಅಷ್ಟೇ. ನೀನು ನನ್ನ ಫ್ರೆಂಡ್ ಅಷ್ಟೇ ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಬಾಂಧವ್ಯಗೆ ಅಕ್ಕನೋ ತಂಗಿನೋ ಅಂತ ಅನ್ಕೋ. ನನ್ನ ನೇಬರ್, ನನ್ನ ಫ್ಯಾಮಿಲಿ ಫ್ರೆಂಡ್, ಹಾಗೆ ನನ್ನ ಅಂತ ಮುಂದೇನೋ ಹೇಳೋದಕ್ಕೆ ತಿಳಿದೆ. ಅದೆಲ್ಲ ಬಿಡು, ನೀನು ಯಾಕೆ ಈಗ ಯಾವಾಗಲೂ ಮಂಕಾಗಿರ್ತೀಯ? ಆ ಭರತ್ ಮೇಲಿನ ಕೋಪಕ್ಕಾದರೂ ನೀನು ಆರಾಮಾಗಿ ಯಾವ ಚಿಂತೆನೂ ಇರದೆ ಆರಾಮಾಗಿ ಇರಬೇಕು. ನೀನೇನು ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಪ್ರೀತಿಸಿದವನಿಗೋಸ್ಕರ ಮನೆ ಬಿಟ್ಟು ಹೋದೆ. ಆದರೆ ಅದು ನೀನು ಪ್ರೀತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಅನ್ನೋದನ್ನು ತೋರಿಸುತ್ತೆ. ಅದನ್ನು ಅವನು ಮಿಸ್ಯೂಸ್ ಮಾಡಿಕೊಂಡ್ರೆ ನೀನು ತಾನೇ ಏನು ಮಾಡೋಕ್ಕೆ ಸಾಧ್ಯ ಹೇಳು? ಆದರೆ ಒಂದು ವಿಷಯ ಹೇಳ ವಾತ್ಸಲ್ಯ, ಪ್ರೀತಿ ಹೆಸರು ಹೇಳ್ಕೊಂಡು ಮೋಸ ಮಾಡೋ ಜನರೇ ಇರುವಾಗ ನೀನು ನಿನ್ನ ಪ್ರೀತಿಗೋಸ್ಕರ ಅಮ್ಮನ್ನೇ ಹೆದರಾಕೊಂಡೆ, ಮನೆ ಬಿಟ್ಟು ಹೋಗಿ ಕೊನೆಗೆ ಸಾಯೋ ಪ್ರಯತ್ನ ಕೂಡ ಮಾಡಿಬಿಟ್ಟೆ. ಆವಾಗಲೇ ಗೊತ್ತಾಗಿದ್ದು ನೀನು ಯಾರನ್ನಾದರೂ ಇಷ್ಟಪಡೋಕ್ಕೆ ಶುರು ಮಾಡಿದ್ರೆ ಅವ್ರಿಗೋಸ್ಕರ ಎಷ್ಟು ರಿಸ್ಕ್ ಬೇಕಾದರೂ ತಗೋತೀಯ ಅಂತ. ಬಂಧು ಗುಣಕ್ಕೂ ನಿನ್ನ ಗುಣಕ್ಕೂ ತುಂಬ ತುಂಬ ವ್ಯತ್ಯಾಸ ಇರಬಹುದು. ಆದರೆ ಪ್ರೀತಿ ಮಾಡೋ ವಿಷಯದಲ್ಲಿ ಅಥವಾ ಪ್ರೀತಿನ ಪಡ್ಕೊಳ್ಳೋ ವಿಷಯದಲ್ಲಿ ನಿಮ್ಮಿಬ್ರದ್ದು ನಿಮ್ಮದೇ ಆದ ಒಂದು ರೀತಿ ಇದೆ. ಅವಳು ಸಿಗಲಿಲ್ಲ ಅಂತ ಕಾಯ್ತಾಳೆ, ಆದರೆ ನೀನು ಪಡ್ಕೊಳ್ಳೋದಕ್ಕೆ ನಿನ್ನ ಕೈಲಾದ ಪ್ರಯತ್ನ ಮಾಡ್ತೀಯ. ಅದೆಲ್ಲ ಬಿಡು, ನೀನು ಹೀಗೆ ಡಲ್ ಆಗಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಎಲ್ಲನೂ ಮರೆತು ಮತ್ತೆ ಮೊದಲಿನ ಹಾಗೆ ಆಗೋದಕ್ಕೆ ಟ್ರೈ ಮಾಡು ವಾತ್ಸಲ್ಯ. ನನಗೆ ಮೊದಲಿನ ಡೇರಿಂಗ್ ವಾತ್ಸಲ್ಯ ಬೇಕು. ಈ ಅಳ್ಮುಂಜಿ ಕ್ಯಾರೆಕ್ಟರ್ ನಿನಗೆ ಸ್ವಲ್ಪ ಕೂಡ ಸೂಟ್ ಆಗಲ್ಲ ಅಂತ ಸಂತೋಷ್ ನಗ್ತಾ ಹೇಳ್ದ. ಅವನ ಮಾತಿಗೆ ಅವಳು ಕೂಡ ಮೆಲ್ಲನೆ ನಕ್ಕಳು. ಎಲ್ಲ ಮರಿಬೇಕು ಅಂತ ಅನ್ಕೋತೀನಿ ಸಂತು, ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಹಳೆ ನೆನಪುಗಳು ಕನಸಲ್ಲಿ ಬಂದು ಕಾಡ್ತವೆ. ನಾನು ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ವಲ್ಲ. ಉಲ್ಲಾಸ್ನ ಮದುವೆ ಆಗ್ತೀನಿ ಅಂತ ಮನೆಯವರನ್ನು ನಂಬಿಸಿ ನನ್ನ ಪ್ರೀತಿ ಪಡ್ಕೊಳ್ಳೋಕೆ ಹೋದೆ. ಅವರಿಗೆ ಮಾಡಿದ ಮೋಸಕ್ಕೆ ನನಗೆ ಸರಿಯಾದ ಶಿಕ್ಷೆನೇ ಆಯ್ತಲ್ಲ. ಸಾವಿನ ಮನೆ ಬಾಗಿಲು ತಟ್ಟು ಬಂದ ಮೇಲೆ ಯಾಕೋ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ಲು. ಅವಳ ಮಾತು ಕೇಳಿ ಸಂತೋಷ್ಗೆ ದಿಗ್ಲಾಗಿತ್ತು. ಒಂದು ಸಲ ಆತ್ಮಹತ್ಯೆ ಪ್ರಯತ್ನ ಪಟ್ಟವಳು ಮತ್ತೆ ಅದೇ ಯೋಚನೆ ಮಾಡಿಬಿಟ್ರೆ ಅನ್ನೋದೇ ಅವನ ಆತಂಕಕ್ಕೆ ಕಾರಣ ಆಗಿಬಿಟ್ಟಿತ್ತು.
ಅವಳ ಮನಸ್ಸನ್ನು ಬೇರೆಡೆ ತಿರುಗಿಸೋ ಪ್ರಯತ್ನ ಮಾಡಬೇಕು ಅಂತ ತನ್ನ ಮನದಲ್ಲೇ ಹೇಳಿಕೊಂಡು 3 ಹೊತ್ತು ಮನೇಲೇ ಕೂತಿದ್ರೆ ಬೇಡದೇ ಇರೋ ಆಲೋಚನೆಗಳು ಬಂದೇ ಬರ್ತವೆ. ಎಲ್ಲ ಮರೆತು ಮತ್ತೆ ಜಾಬ್ ಜಾಯ್ನ್ ಆಗು ನೀನು. ಒಳ್ಳೊಳ್ಳೆ ಪುಸ್ತಕ ಓದು, ಫ್ರೆಂಡ್ಸ್ ಜೊತೆ ಆಚೆ ಓಡಾಡು, ಆಂಟಿ ಜೊತೆ ಕೂತು ಮನ್ಸು ಬಿಚ್ಚಿ ಮಾತಾಡು. ಸಾಧ್ಯವಾದಷ್ಟು ನೀನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡು. ಇದೆಲ್ಲ ಕಷ್ಟ ಆಗಬಹುದು, ಆದರೆ ಮನಸ್ಸು ಮಾಡಿದ್ರೆ ಯಾವ ಕೆಲಸನೂ ಕಷ್ಟ ಅನಿಸೋಲ್ಲ. ಏನೇ ಇದ್ರೂ ನನ್ನ ಹತ್ರ ಶೇರ್ ಮಾಡ್ಕೊ, ಇಲ್ಲ ಅಂದರೆ ಬಂಧು ಹತ್ರ ಆದರೂ ಹೇಳ್ಕೊ. ನಾವೆಲ್ಲ ಯಾವಾಗಲೂ ನಿನ್ನ ಜೊತೆಗಿರ್ತೀವಿ ವಾತ್ಸಲ್ಯ ಅಂತ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಮಾತು ಕೊಟ್ಟ ಹಾಗೆ ನಡ್ಕೊಂಡ ಸಂತೋಷ್. ಆ ಒಂದು ಸಾಂತ್ವನಕ್ಕೆ ವಾತ್ಸಲ್ಯಳ ಮನಸ್ಸು ತುಂಬಿ ಬಂದಿತ್ತು. ಅವನ ಕೈ ಹಿಡ್ಕೊಂಡವಳು ಥ್ಯಾಂಕ್ಸ್ ಸಂತು ಅಂತ ಮತ್ತೊಮ್ಮೆ ಕಣ್ಣೀರು ಹಾಕಿದ್ಲು. ಮತ್ತೆ ಅಳೋದು ಯಾಕೆ ನೀನು ಖುಷಿಯಾಗಿರಬೇಕು ಅಂತ ನಾನು ಅಷ್ಟೆಲ್ಲ ಹೇಳಿದ ಮೇಲೂ ನಿನ್ಗೆ ಅಳು ಬರುತ್ತಾ ಅಂತ ಸಂತೋಷ್ ರೇಗಿದ್ದ. ಕಣ್ಣೊರೆಸ್ಕೊಂಡವಳು, ಸಾರಿ, ಇನ್ಮೇಲೆ ಈ ವಿಷಯ ನೆನ್ಪು ಮಾಡ್ಕೊಂಡು ಅಳೋದಿಲ್ಲ. ನೀನು ಹೇಳಿದಾಗೆ ಇರ್ತೀನಿ, ಸುಳ್ಳು ಭರವಸೆ ಕೊಡೋದಿಲ್ಲ, ಇದ್ದೇ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೇಳ್ತೀನಿ ಅಂತ ನಗ್ತಾ ಹೇಳಿದ್ಲು. ಅದಾದ ಕೆಲ ದಿನಗಳಲ್ಲೇ ವಾತ್ಸಲ್ಯ ಮತ್ತೆ ಕೆಲಸಕ್ಕೆ ಸೇರಿಕೊಂಡಿದ್ಲು. ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅವಳ ಉತ್ಸಾಹ ಎಲ್ಲರಿಗೂ ಸಂತಸ ತಂದಿತ್ತು. ತನ್ನವರಿಗಾಗಿ ನಾನು ಹೊಸ ವಾತ್ಸಲ್ಯ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದವಳ ಹಾಗೆ ಮನೆಯವರೊಡನೆ ಹೆಚ್ಚೆಚ್ಚು ಬೆರೆಯೋದಕ್ಕೆ ಆರಂಭ ಮಾಡಿದ್ಲು. ಸಮಯ ಮಾಡಿಕೊಂಡು ಬಂದು ಉಲ್ಲಾಸ್ ಸಂತೋಷ್ ಜೊತೆ ಹೊರಗಡೆ ಸುತ್ತಾ ಇದ್ಲು. ಸುಧಾ ಅವರಿಗೆ ಬದಲಾದ ವಾತ್ಸಲ್ಯಳ ಬದಲಾವಣೆ ಕಂಡು ಸಮಾಧಾನ ಆಗಿತ್ತು. ಅವಳ ಬಗ್ಗೆ ವಿಚಾರಿಸುವಾಗ ನನ್ನೆಲ್ಲ ಬದಲಾವಣೆಗೆ ಮೂಲ ಕಾರಣ ಸಂತೋಷ್ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ಲು. ಆಗಲೇ ಸುಧಾ ಅವರಿಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದು ಹೋಗಿದ್ದು. ಸಂತೋಷ್ ತುಂಬ ಒಳ್ಳೆ ಹುಡುಗ, ಅವನ ಮನೆಯವರು ಕೂಡ ಒಳ್ಳೆಯವರೇ, ನಾವೇಕೆ ಅವ್ರ ಸಂಬಂಧ ಬೆಳೆಸಬಾರ್ದು ಅಂತ ಶಂಕರ್ ಮತ್ತು ಸವಿತಾ ಜೊತೆ ಮಾತಾಡಿ ಅವರಿಂದ ಒಪ್ಪಿಗೆ ಪಡ್ಕೊಂಡಿದ್ರು. ಆದರೆ ಅವಳ ಎಲ್ಲ ವಿಷಯ ತಿಳಿದ ಮೇಲೂ ಸಂತೋಷ್ ತಾಯಿ ವಾತ್ಸಲ್ಯಳನ್ನು ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾರ ಅನ್ನೋ ಸಣ್ಣ ಅನುಮಾನ ಒಂದು ಸವಿತಾ ಅವ್ರ ತಲೆಯಲ್ಲಿ ಹೊಕ್ಕಿ ಕೂತಿತ್ತು. ಮದುವೆ ವಿಷಯವಾಗಿ ಮೊದಲು ಆತುರ ತೋರಿ ಕಷ್ಟ ಅನುಭವಿಸಿದವರು ಮತ್ತೆ ಅದೇ ತಪ್ಪನ್ನು ಮಾಡೋದಕ್ಕೆ ತಯಾರಿರಲಿಲ್ಲ. ಈ ವಿಷಯನ ಮೊದಲು ವಾತ್ಸಲ್ಯ ಬಳಿ ಪ್ರಸ್ತಾಪ ಮಾಡೋಣ ಅಂತ ನಿರ್ಧಾರ ಮಾಡಿ ಹಾಗೆ ಮಾಡಿದರು. ಮೊದಲಿನ ವಾತ್ಸಲ್ಯ ಆಗಿದ್ದಿದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾ ಇದ್ಲೋ ಏನೋ. ಆದರೆ ಈಗ ಅವಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ತನ್ನ ಭವಿಷ್ಯದ ಬಗ್ಗೆ ಮನೆಯವರು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿಬಿಡ್ತಾ ಇದ್ಲು. ಅವ್ರಿಗೆ ಸಂತೋಷ್ ಜೊತೆ ಮದುವೆ ಮಾಡಿಸೋ ವಿಷಯ ಕೇಳಿದಾಗ, ನಿಮ್ಮೆಲ್ಲರೂ ಇಷ್ಟನೇ ನನ್ನಿಷ್ಟ ಅಮ್ಮ. ಸಂತು ನನ್ನ ಮದುವೆ ಆಗೋದಕ್ಕೆ ಒಪ್ಪಿದರೆ ಅದು ನನ್ನ ಅದೃಷ್ಟನೇ. ಆದರೆ ಯಾವುದೇ ಕಾರಣಕ್ಕೂ ಅವನನ್ನು ಬಲವಂತ ಮಾಡಬೇಡಿ, ಅದರಿಂದ ಅವನ ಮಧ್ಯೆ ಇರೋ ಫ್ರೆಂಡ್ಶಿಪ್ ಸಹ ಹಾಳಾಗತ್ತೆ ಅಂತ ಹೇಳೋದ್ರ ಮೂಲಕ ತನ್ನ ಒಪ್ಪಿಗೆ ಸೂಚಿಸಿದ್ಲು ವಾತ್ಸಲ್ಯ. ಅವಳ ಮಾತು ಕೇಳಿ ಬಾಂಧವ್ಯಳಿಗೆ ಹೆಚ್ಚು ಖುಷಿಯಾಗಿತ್ತು. ಸಂತೋಷ್ ಅವಳನ್ನು ಖಂಡಿತ ಒಪ್ಕೊಳ್ತಾನೆ ಅಂತ ನಂಬಿಕೆ ಇತ್ತು ಅವಳಲ್ಲಿ. ಇನ್ನು ಸಂತೋಷ್ ಬಳಿ ಈ ವಿಚಾರ ಪ್ರಸ್ತಾಪಿಸಿದಾಗ ಅವನು ಒಂದು ಸಲ ಯೋಚನೆ ಮಾಡಿ, ವಾತ್ಸಲ್ಯ ಒಪ್ಕೊಂಡ್ರೆ ನನ್ನದೇನೂ ಅಭ್ಯಂತರ ಇಲ್ಲ, ಆದರೆ ಅವಳನ್ನು ಫೋರ್ಸ್ ಮಾಡಬೇಡಿ ಅಂತ ಹೇಳಿದ್ದ. ಇಬ್ಬರು ಒಂದೇ ರೀತಿ ಉತ್ತರ ಕೊಟ್ಟಾಗ ಮನೆಯವರಿಗೂ ಸಂತೋಷ ಆಗಿತ್ತು. ಸಂತೋಷ್ ತಾಯಿ ಬಳಿ ವಿಚಾರ ಮಾತಾಡಿದಾಗ ಅವರು ಕೂಡ, ನಮಗೆ ಗೊತ್ತಿರೋ ಹುಡುಗಿನೇ ವಾತ್ಸಲ್ಯ, ಏನೋ ಕೆಟ್ಟಗಳಿಗೆ ಅವಳ ಜೀವನದಲ್ಲಿ ಏನೇನೋ ಆಗೋಯ್ತು, ಆದರೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದಕ್ಕೆ ಆಗುತ್ತಾ? ಅವಳು ಹ್ಞೂ ಅಂದರೆ ನಾನು ಅವಳನ್ನು ಸೊಸೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ, ಎಲ್ಲ ಮರೆತು ಒಂದೊಳ್ಳೆ ಜೀವನ ಕಟ್ಕೊಂಡ್ರೆ ಸಾಕು ಅಂತ ಹೇಳಿದರು. ಅವನ ತಾಯಿ ಸುಲಭವಾಗಿ ಒಪ್ಕೊಂಡಿದ್ದು ಸವಿತಾ ಅವರಿಗೆ ಆಶ್ಚರ್ಯನೇ. ಮದುವೆ ವಿಷಯದಲ್ಲಿ ಯಾವ ಮುಚ್ಚುಮರೆನೂ ಇರಬಾರ್ದು ಅಂತ ಅಂದ್ಕೊಂಡು, ಅಲ್ಲ, ನಿಮಗೆ ನನ್ನ ಮಗಳ ಜೀವನದಲ್ಲಿ ಏನೆಲ್ಲ ಆಗಿದೆ ಅಂತ ಗೊತ್ತಿದೆ, ಆದರೂ ಅವಳನ್ನು ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದೀರಾ, ಇದಕ್ಕೆ ನಿಮ್ಮ ಸಂಪೂರ್ಣ ಸಮ್ಮತಿ ಇದೆಯಾ ಅಂತ ಮತ್ತೊಮ್ಮೆ ಕೇಳ್ಕೊಂಡಿದ್ರು. ಆಗ ಸಂತೋಷ್ ತಾಯಿ, ವಾತ್ಸಲ್ಯ ಮನೆ ಬಿಟ್ಟು ಹೋದಾಗ ನನಗೂ ಅವಳ ಮೇಲೆ ಕೋಪ ಇತ್ತು, ಆದರೆ ಅವಳಿಗೆ ಮೋಸದ ಬಗ್ಗೆ ತಿಳಿದ ಮೇಲೆ ಇದರಲ್ಲಿ ಅವಳು ತಪ್ಪೇನೂ ಇಲ್ಲ ಅಂತ ಅರ್ಥ ಆಗಿದೆ. ನನ್ನ ಮಗ ನಿಮ್ಮ ಮಗಳು ಒಳ್ಳೆ ಫ್ರೆಂಡ್ಸು, ಇಬ್ಬರ ಮಧ್ಯೆ ಒಳ್ಳೆ ಹೊಂದಾಣಿಕೆ ಇದೆ. ಮದುವೆ ಆಗೋ ಹುಡುಗ ಹುಡುಗಿ ಮಧ್ಯೆ ಅದಕ್ಕಿಂತ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಕ್ಕೆ ಸಾಧ್ಯನಾ? ನನಗಿರೋನೊಬ್ಬ ಮಗ, ಅವನ ಇಷ್ಟನೇ ನನ್ನಿಷ್ಟ. ನಮ್ಮ ಯಜಮಾನ್ರಿದ್ದಿದ್ರೆ ಅವರು ಹಾಗೆ ಮಾಡ್ತಾಯಿದ್ರು ಅಂತ ಬಹಳ ಹಿಂದೆಯೇ ತೀರಿ ಹೋದ ಸಂತೋಷ್ ತಂದೆಯನ್ನು ನೆನಪಿಸ್ಕೊಂಡ್ರು ಅವನ ತಾಯಿ. ಅವ್ರ ಮಾತು ಕೇಳಿ ಎಲ್ರಿಗೂ ಸಮಾಧಾನ ಆಗಿತ್ತು. ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಹಾಗೆ ಕರಗಿ ಹೋಗಿತ್ತು. ವಾತ್ಸಲ್ಯ ಮತ್ತು ಸಂತೋಷ್ ಪರಸ್ಪರ ಮಾತನಾಡಿ ದೊಡ್ಡವರ ಬಳಿ ಒಪ್ಪಿಗೆ ಸೂಚಿಸಿದ ಮೇಲೆ ಮದುವೆ ಕೂಡ ನಿಶ್ಚಯ ಆಗಿತ್ತು. ಮೊದಲೇ ನೊಂದಿದ್ದಾಳೆ, ಅವಳು ಸಂತಸದ ದಿನಗಳನ್ನು ನೋಡಬೇಕು ಅಂತ ಹೇಳಿ ಬೇಗನೆ ಮದುವೆ ದಿನಾಂಕನ ಗೊತ್ತು ಮಾಡಿದರು. ಎರಡು ನಿಷ್ಕಲ್ಮಶವಾದ ಮನಸ್ಸುಗಳು ಒಂದಾಗಿ ಎಲ್ಲರ ಮನಸ್ಸಿಗೂ ಮುದ ನೀಡಿದ್ವು. ಸಂತೋಷ್ ಮತ್ತು ವಾತ್ಸಲ್ಯಳ ಮದುವೆ ಅವರಿಚ್ಛೆಯಂತೆ ಸರಳವಾಗಿ ನೆರವೇರಿತು. ಮದುವೆಯಾದ ಬಳಿಕ ಸಂತೋಷ್ ಮತ್ತು ವಾತ್ಸಲ್ಯ ಮಾತಾಡ್ತಾ ಇರಬೇಕಾದ್ರೆ ವಾತ್ಸಲ್ಯ ಸಂತೋಷ್ ಹತ್ರ ನಿಂತು, ನಾನಿವತ್ತು ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು ಸಂತೋಷ್, ಖುಷಿ ಜೊತೆಗೆ ದುಃಖ ಕೂಡ ಆಗ್ತಾ ಇದೆ ಅಂತ ಹೇಳಿದ್ಲು.
ಆಗ ಸಂತೋಷ್, ನಾವಿಬ್ಬರು ಅದೃಷ್ಟ ಮಾಡಿರೋದಕ್ಕೆ ಒಬ್ರಿಗೊಬ್ರು ಸಿಕ್ಕಿರೋದು, ಇವಾಗ ದುಃಖ ಯಾಕೆ ಅಂತ ಕೇಳ್ದ. ಅರ್ಥ ಆಗದೆ. ಅದು ನನ್ನಂಥ ಹುಡುಗಿನ ಮೆಚ್ಚಿ ಮದುವೆ ಆಗ್ತಾ ಇದ್ದೀಯಲ್ಲ, ನಿನಗಿನ್ನೂ ಒಳ್ಳೆ ಹುಡುಗಿ ಸಿಗ್ತಾ ಇದ್ಲೇನು ಅಂತ ದುಃಖ ಆಯಿತು ಅಂತ ವಾತ್ಸಲ್ಯ ಹೇಳಿದ್ಲು. ಆಗ ಸಂತೋಷ್, ನನಗೆ ನಿನಗಿಂತ ಒಳ್ಳೆಯವಳು ಬೇಕಿರಲಿಲ್ಲ, ನೀನೇ ಬೇಕಿತ್ತು ಅಂತ ನಕ್ಕಿದ್ದ. ಅವನ ಮಾತಿಗೆ ತಾನೂ ಕೂಡ ನಕ್ಕಳು ವಾತ್ಸಲ್ಯ. ಇಂದಿನಿಂದ ನಮ್ಮಿಬ್ಬರು ಹೊಸ ಜೀವನ ಶುರುವಾಗುತ್ತೆ, ಹಾಗಾಗಿ ಇವಳ ಹತ್ರ ಏನನ್ನೂ ಮುಚ್ಚಿಡಬಾರ್ದು ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡಿದ ಸಂತೋಷ್ ತನ್ನ ಜೀವನದ ಒಂದು ಸತ್ಯವನ್ನು ಅವಳ ಬಳಿ ಹೇಳೋದಕ್ಕೆ ನಿರ್ಧಾರ ಮಾಡಿ, ವಾತ್ಸಲ್ಯ, ನೀನಿವಾಗ ನನ್ನ ಹೆಂಡತಿ, ನಿನ್ನಿಂದ ನಾನು ಏನನ್ನೂ ಮುಚ್ಚಿಡೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಕಾಲದಲ್ಲಿ ನಾನು ಬಂಧುನ ಪ್ರೀತಿಸಿದ್ದೆ, ಆದರೆ ಅವಳು ನನ್ನ ಒಬ್ಬ ಕ್ಲೋಸ್ ಫ್ರೆಂಡಾಗಿ ಮಾತ್ರ ನೋಡ್ತಾ ಇದ್ಲು. ಅದು ಗೊತ್ತಾದ ಮೇಲೆ ನಾನು ನನ್ನ ಮನಸ್ಸನ್ನು ಬದಲಾಯಿಸ್ಕೊಂಡೆ. ಆದರೆ ಅವಳ ಪ್ರತಿರೂಪದ ಹಾಗೆ ಇರೋ ನೀನು ನನ್ನ ಜೀವನದಲ್ಲಿ ಬರ್ತೀಯಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ದೇವರು ಒಂದನ್ನು ಕಿತ್ಕೊಂಡ್ರೆ ಮತ್ತೊಂದನ್ನು ನಮಗೆ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ದ. ಆಗ ವಾತ್ಸಲ್ಯ, ನೀನು ಬಂಧುನ ಪ್ರೀತಿಸ್ತಾ ಇದ್ದಿದ್ದ ವಿಷಯ ನನಗೆ ಗೊತ್ತಿತ್ತು ಸಂತು. ನಿಮ್ಮ ಕಾಲೇಜಿಗೆ ಬಂದಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಬೇಕಾದ್ರೆ ಕೇಳಿಸ್ಕೊಂಡಿದ್ದೆ ಅಂತ ಹೇಳಿದ್ಲು. ಆಗ ಅವನಿಗೆ ಆಶ್ಚರ್ಯ ಆಗಿತ್ತು. ಮಾತು ಮುಂದುವರಿಸಿದ ವಾತ್ಸಲ್ಯ, ಸಂತು, ನಾನು ಯಾವನ್ನೋ ಒಬ್ಬನ್ನ ಇಷ್ಟಪಟ್ಟು ಮೋಸ ಹೋಗಿದ್ದು ನಿನಗೆ ಗೊತ್ತಿದ್ದು ನನ್ನ ಮದುವೆ ಮಾಡ್ಕೊಂಡಿದ್ಯಾ. ಇದರಲ್ಲೇ ನಿನ್ನ ದೊಡ್ಡ ಗುಣ ಏನು ಅಂತ ಗೊತ್ತಾಗತ್ತೆ. ಬಂದು ಉಲ್ಲಾಸ್ಗೆ ಅಂತಾನೆ ಇದ್ದವಳು, ಅದನ್ನೆಲ್ಲ ಮರ್ತುಬಿಡು. ನೀನು ಹೀಗೆ ನೇರವಾಗಿ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡ್ಮೇಲೆ ಇನ್ನೇನಿದೆ ಹೇಳು ಅಂತ ಸಂತೋಷ್ ಕಣ್ಣಲ್ಲಿ ಕಣ್ಣಿಟ್ಟು ಸಮಾಧಾನವಾಗಿ ಹೇಳಿದ್ಲು ವಾತ್ಸಲ್ಯ. ಮುಂದಿನ ಹೊಸ ಜೀವನಕ್ಕೆ ಅವಳ ಕಣ್ಣುಗಳು ಒಪ್ಪಿಗೆ ನೀಡಿದಂತೆ ಅನಿಸಿತ್ತು ಸಂತೋಷ್ಗೆ. ಲಜ್ಜೆಯಿಂದ ನಿಂತಿದ್ದ ಅವಳನ್ನು ತಬ್ಬಿಡಿದ ಸಂತೋಷ್ ಹೊಸ ಜೀವನಕ್ಕೆ ನಾಂದಿ ಹಾಡಿದ್ದ. ನವ ಜೋಡಿಗಳು ನವಜೀವನಕ್ಕೆ ಅಣಿಯಾಗಿದ್ವು. ಇಷ್ಟು ದಿನಗಳ ಕಾಲ ಪ್ರೀತಿಯ ನಿರೀಕ್ಷೆಯಲ್ಲೇ ಇದ್ದವರಿಗೆ ದೇವರು ಕೇಡು ಬಗೆಯದೆ ಅವರವರ ಪ್ರೀತಿ ಅವರಿಗೆ ಸಿಗೋ ಹಾಗೆ ಮಾಡಿದ್ದ. ಬಾಂಧವ್ಯ ಉಲ್ಲಾಸ್ಗೆ ಸಿಕ್ಕರೆ ವಾತ್ಸಲ್ಯಳಿಗೆ ಸಂತೋಷ್ ಸಿಕ್ಕಿದ್ದ. ಎಲ್ಲರ ನಿರೀಕ್ಷೆಗಳು ಪರಿಪೂರ್ಣವಾಗಿದ್ವು. ಎಷ್ಟೋ ಜನರು ತಮ್ಮ ಜೀವನದ ಯಾವುದೋ ಒಂದು ಹಂತದಲ್ಲಿ ಪ್ರೀತಿ ನಿರೀಕ್ಷೆಯಲ್ಲಿ ಇದ್ದೇ ಇರ್ತಾರೆ. ನಾವೊಬ್ಬರ ಪ್ರೀತಿಗೆ ಹಂಬಲಿಸ್ತಾ ಇರಬೇಕಾದ್ರೆ ಮತ್ತೊಬ್ಬರು ನಮ್ಮ ಪ್ರೀತಿಗೆ ಕಾತರದಿಂದ ಕಾಯ್ತಾ ಇರ್ತಾರೆ. ಹೀಗೆ ಎಷ್ಟೋ ಏಳು ಬೀಳುಗಳನ್ನು ಕಂಡ ಮೇಲೆ ನಮ್ಮ ಪ್ರೀತಿ ನಮಗೆ ದಕ್ಕಿದಾಗ ಸಿಗೋ ಸಂತೋಷನ ವರ್ಣಿಸೋದಕ್ಕೆ ಅಸಾಧ್ಯ ಅಲ್ವಾ. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಕತೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತಲೇ ಭಾವಿಸ್ತೇನೆ. ದಯವಿಟ್ಟು ಕತೆಯ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.